ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಿ ಹಾಗಲಕಾಯಿ ಪಲ್ಯನ ಹೆಂಗೆ ಮಾಡ್ತಾಯಿದ್ದೀರಿ ತೋರಿಸ್ತಾ ಇದ್ದಿ. ಇಷ್ಟೋ ತನಕ ನಂಗೆ ಅಲ್ಲಿ ಅಂತಂತ ಮಾಡಿಕ್ಕೆ ಬಂದೇಳಿ ನಿಂಗೆ ಡೀಟೇಲ್ ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ಅದ್ರ ಮಧ್ಯೆ 4 ಪದಾರ್ಥ ಇವತ್ತಿಂದು ಯಾವ್ಯಾವುದು ಮಾಡಿದ್ದೀರಿ ಲಾಸ್ಟ್ ತೋರಿಸ್ತಾ ಇದ್ದೆ. ಅದ್ರದ್ದೆಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದಿ ನಾನು ನನ್ನ ಚಾನಲಲ್ಲಿ. ಹಾಗಾಗಿ ಈ ವಿಡಿಯೋ ಅಂದೇ ತೋರಿಸ್ತಾ ಇದ್ದಿ. ಇದು ಮಾಡಿ ಹಾಗಲಕಾಯಿ. ಇದರಲ್ಲಿ ಹೈಬ್ರಿಡು ಮತ್ತು ಸಾದದು ಎರಡು ಇರುತ್ತೆ. ಇದ್ರಲ್ಲಿ ದೊಡ್ಡದು ಹೈಬ್ರಿಡು, ಸಣ್ಣದು ಸಾದದು. ಅದರದ್ದು ಡೀಟೇಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದಿ. ಈಗ ಅದನ್ನು ಸಣ್ಣ ಕೊಚ್ಚಿಗೆಳವು ನೋಡಿ, ಸಣ್ಣ ಕೊಚ್ಚಿಗೆಂಜಿ ನಂಗೆ ಅವೆಲ್ಲ ಕೊಚ್ಚೋದು ಚಾಪರ್ಲೆಲ್ಲ ಮೆಟ್ಗತ್ತಿಲಿ ಕಾಮನ್ನಾಗಿ. ಈಗ ಇದಕ್ಕೊಂದು ಸಿಂಪಲ್ ಒಗ್ಗರಣೆ ಹಾಕ್ಕೊಂಡು ಹುರಿಯೋಣ. ಎಣ್ಣೆ, ಉದ್ದಿನಬೇಳೆ, ಸಾಸಿವೆ ಕಾಳು, ಹಾಕ್ಯಾತ್ತು. ಈಗ ಉದ್ದಿನಬೇಳೆ ಹಾಕೋಣ. ಈಗ ಇದನ್ನೊಂಚೂರು ಫ್ರೈ ಮಾಡ್ಕೊಂಬನ. ಮನೇಲಿ ಫಾಸ್ಟಾಗಿ ಅಡುಗೆ ಮಾಡಿಟ್ಟಿಗೆ ಹೋಗ್ಕೊಂಡು ಹೊರಗಳು ಅವ್ರು ಯಾವ ಕೆಲಸಕ್ಕೆ ಹೋಗ್ತಾರೋ ಅದಕ್ಕೆ ಹೋಗ್ತಿ ಹೆಚ್ಚಾಗಿ. ಈಗ ಅದನ್ನು ವೀಡಿಯೋ ಕೂಡ ಮಾಡ್ತಾಯಿದ್ದೀನಿ, ಹಿಂಗಕ್ಕಿಗೂ ತೋರಿಸೋಣ ಹೇಳಿ. ಇಲ್ದವ್ರು ಕಾಮನ್ನಾಗಿದೆ, ನನ್ನ ಲೈಫ್ ಆಗಿತ್ತು. ಮಧ್ಯ ಪದಾರ್ಥ ಮಾಡ್ಕೊಂಡು ಅವ್ರು ಟೈಮಿಗೆ ಅವರಿಂದ ಹೊಕ್ಕೊಂಡು ನಂಗೆ ಹಂಗೆ ಹೊರಬದಿಗೆ ಹೋಗೋದು ಅಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ. ನಂಗೆ ಮನೆಯಲ್ಲೂ ಮುಗಿಸಿಟ್ಟಿಕ್ಕೆ ಹೋಗ್ಯತಿ ನೋಡಿ. ಈಗ ಸಿಂಪಲ್ ಒಗ್ಗರಣೆ ಹಾಕಿದ್ನಲ್ಲಿ ಈಗ ಈ ಕೊತ್ತಲೆಲ್ಲ ಹಾಕ್ತಾಯಿದ್ದಿ. ಇದಕ್ಕೊಂಚೂರು ಅರಿಶಿನ, ಈಗ ಉಪ್ಪು ಮತ್ತು ಗಾಂಧಾರಿ ಮೆಣಸನ್ನು ಈ ಮರಿಗೆ ಗೊಜ್ಜು ಮಾಡೋ ಮರಿಗೆಯಲ್ಲಿ ಹಾರ್ಕತ್ತಾ ಇದ್ದಿ. ಈ ಮರಿಗೆ ಗೊಜ್ಜು ಮಾಡೋ ಮರಿಗೆ ಮತ್ತು ಮರಿಗೆ ಗೊಜ್ಜು ಹೆಂಗೆ ಮಾಡೋದು ಹೇಳೋ ವೀಡಿಯೋನು ನಾವು ಅಪ್ಲೋಡ್ ಮಾಡಿದ್ದಿ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಂಗೆ ಬೇಕಾರೆ. ಉಪ್ಪು ಖಾರ ಹೆಂಗೂ ಇದ್ರೊಳಗೆ ಅರ್ಧ ಹಾಕ್ತಲ್ಲಿ ಹುಳಿ ಇದಕ್ಕೆ ಹಾಕಿದ್ದಿ, ವಾಟ ಹುಳಿ ಪುಡಿಯ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿರತ್ತು. ನಿಮಗೆ ಈಗ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ನೋಡಿ. ಈಗ ಗಾಂಧಾರಿ ಮೆಣಸು ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಅರ್ದಿದ ಮಿಶ್ರಣನ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಿ. ಈಗ ಸಣ್ಣ ಬೆಂಕಿಲಿ ಒಂಚೂರು ಹುರಿದ್ರತ್ತು. ಇದು ಹೆಂಗೋ ಹಾಗಲಕಾಯಿ ಹಂಗೆ ಕಹಿ ಏನಿರ್ತಿಲ್ಲ, ಹದಾಕಿ ಹುರಿದ್ರು ಸಾಕಾಗ್ತು. ಒಂಚೂರು ಎಣ್ಣೆ ಜಾಸ್ತಿ ಹಾಕೊಂಡು ಹುರ್ಕೊಳ್ಬೇಕಾರೆ. ನಾನು ಸ್ವಲ್ಪ ಎಣ್ಣೆ ಕಡಿಮೆನೇ ಯೂಸ್ ಮಾಡ್ತೀಯಲ್ಲ ಪದಾರ್ಥಕ್ಕೂ, ಜಾಸ್ತಿ ಯೂಸ್ ಮಾಡ್ತೀನಿಲ್ಲ. ಹಾಗೆ ಒಂದು ಮುಷ್ಟಿ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪಲ್ಯ ರೆಡಿ ಆಯ್ತು ನೋಡಿ. ಹೆಂಗೆ ಕಾಣ್ತಾಯಿದ್ದು ಇದು ಬೆಳೆಸೋ ವಿಧಾನ, ಇದನ್ನು ಹೆಂಗೆ ಪಾಲಿನೇಷನ್ ಮಾಡವು. ಈಗೆಲ್ಲ ಪಾಲಿನೇಷನ್ನೇ ಮಾಡವು. ಅದೆಲ್ಲ ವೀಡಿಯೋನು ಡೀಟೇಲ್ ವೀಡಿಯೋನ ಅಪ್ಲೋಡ್ ಮಾಡಿದ್ದಿ ಮೊದಲೇ, ನಿಂಗೆ ನೋಡ್ಕೆ ಬಂದ್ಕೊಂಬರಡೆಯಲ್ಲಿ. ಮತ್ತು ಈಗ ಇದು ಎಲ್ಲರೂ ಸುಮಾರು ಸೇಲ್ ಮಾಡ್ತಾಯಿದ್ರು ಗಡ್ಡೆಯ, ಗಂಡು ಬಳ್ಳಿ ಹೆಣ್ಣು ಬಳ್ಳಿ ಗಡ್ಡೆನೇ ಸಪ್ರೇಟ್ ಇಟ್ಕೊಂಡು ಸೇಲ್ ಮಾಡ್ತಾ. ನಿಗಕ್ಕಿಗೂ ಎಲ್ಲರೂ ಸಿಕ್ಕರು ತಂದು ಮಾಡ್ಕೇಳಿ. ಒಂದು ಸರಿ ತಂದು ಇಟ್ಕೊಂಡ್ರೆ ಕಡೆ ಸಿಕ್ಕಾಪಟ್ಟೆ ಗಿಡ ಅಕ್ಕೆತ್ತೋದು. ನಾನು ಈಗ 2 ವರ್ಷ ಆಯ್ತು. ಮೊದಲೆಲ್ಲ ಇದನ್ನು ನೆಡಲಾಗಳು ಹೇಳ್ತಿದ್ದ ಹಳಬರಲ್ಲವ, ನೆಡಲಾಗ ಇದನ್ನು ನೆಟ್ಟರೆ ಈ ಮಾಡಿ ಹಾಗಲಿ ಗಡ್ಡೆ ದೊಡ್ಡಾದಂಗೆಯ ನಮ್ಮ ತಲೆನೂ ದೊಡ್ಡಾಗ್ತು. ಮತ್ತು ಆವಾಗ ಅದು ಮಾಡಿ ಹಾಗಲಗಡ್ಡೆ ಸಿಕ್ಕಾಪಟ್ಟೆ ದೊಡ್ಡ ಹಾಕ್ಯತ್ ಹೋಗ್ತಾಡ, ಹಂಗೆ ನಮ್ಮ ತಲೆನೂ ದೊಡ್ಡಾಗಿ ಹೋಗ್ತು ಹೇಳಿ ಹಳಬರೆಲ್ಲ ನಂಬ್ತಿದ್ದ. ಆದರೆ ಈಗಾದ್ರೆ ಯಾರೂ ನಂಬುತ್ತವಿಲ್ಲ. ಅದು ಹೌದಾ ಅಲ್ದ ಹೇಳೋ ಗೊತ್ತಿಲ್ಲ. ಹಳಬರದ್ದು ನಂಬಿಕೆ ಎಲ್ಲ ನಾವು ಪ್ರಶ್ನೆ ಮಾಡೋದು ಬೇಡ. ನಿನಗೆ ವಿಷಯ ಹೇಳಿದಿ ಹೀಗೆ ಹೇಳಿ. ಹಾಗಾಗಿ ನಾನು ಮೊದಲೆಲ್ಲ ನೆಡ್ತಿದ್ವಿಲ್ಲ, ಈಗ ಎಲ್ಲರೂ ನೆಡ್ತಾ ಕಾಮನ್ನಾಗಿ. ಹಾಗಾಗಿ ನಾನು ನೆಟ್ಟಿದ್ದೆ. ನೋಡೋಣ ಎಂತ ಆಗ್ತು ಹೇಳಿ. ತಲೆ ದೊಡ್ಡಾಗ್ತಾ ಗಡ್ಡೆ ದೊಡ್ಡಾಗ್ತಾಳೆ ನೋಡೋಣ. ಈ ನೋಡಿ ಪಲ್ಯ ರೆಡಿ ಆಜು. ನಾವು ಮಾತಾಡೋಷ್ಟೊತ್ತಿಗೆ ಈ ಪಲ್ಯ ರೆಡಿ ಹಾಕ್ಕೊಂಡಿದ್ದು. ಈಗ ಉಳಿದಿದ್ದು ಎಂತೆಂಥ ಪದಾರ್ಥ ಮಾಡಿದ್ದೇವೆ ತೋರಿಸ್ತಾ ಇದ್ದಿ. ಮಗೆಕಾಯಿ ಪಳುಜ, ಮಾಡಿ ಹಾಗಲಕಾಯಿ ಪಲ್ಯ ಅಂತೂ ಆತಲ್ಲಿ. ಇದು ಹೀರೆಕಾಯಿ ಬಜ್ಜಿ. ಇನ್ನು ಸೊಳಕೆಸಿನ ಸೊಪ್ಪಿನ ಪಲ್ಯ ಒಂದು ಮಾಡೋದಿದ್ದು. ಈಗ ಇದಿಷ್ಟು ಮಾಡ್ಕೊಂಡು ಅವ್ರ ಸಂತಿಗೆ ಬೆಟ್ಟಕ್ಕೆ ಹೋಗಿದ್ದಿದ್ದಿ. ವನ ಮಹೋತ್ಸವ ಮಾಡೋ ನಾಳೆ. ನೆಕ್ಸ್ಟ್ ಬಂದ್ಕೊಂಡು ಸೊಳಕೆಸಿನ ಸೊಪ್ಪಿನ ಪಲ್ಯನೂ ಮಾಡಿದ್ದಿ ನೋಡಿ. ಇವತ್ತಿಂದ ಇಷ್ಟು ಪದಾರ್ಥ ನಮ್ಮ ಮನೆಯಲ್ಲಿ ತೋರಿಸ್ತಾ ಇದ್ದಿ. ಹಿಂಗೆ ರಾಶಿ ಪದಾರ್ಥ ಹಾಕ್ಕೊಂಡು ಯಾರ್ಯಾರಿಗೆ ಊಟ ಮಾಡಲು ಖುಷಿ ಆಗ್ತಾಳೋ ಕಾಮೆಂಟ್ಸ್ ಹಾಕಿ. ಮತ್ತು ಇದು ಯಾವುದ್ರದ್ದಾರು ಡೀಟೇಲ್ ವೀಡಿಯೋ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದ್ದು ಹೋಗಿ ಚೆಕ್ ಮಾಡ್ಕೆ ಬಂದ್ಕೊಳ್ಳಿ. ಹೀರೆಕಾಯಿ ಬಜ್ಜಿ, ಮಗೆಕಾಯಿ ಪೊಳಜ, ಹಾಗಲಕಾಯಿ ಪಲ್ಯ, ಸಾಂಬಾರು ಮತ್ತು ಸೊಳಕೆಸಿನ ಸೊಪ್ಪಿನ ಪಲ್ಯ, ಮೊಸರು ಮತ್ತು ಒಂದು ಹಸಿ ಬಜ್ಜಿ, ತಂಬಳಿ. ಇದು ಯಾವುದಾದ್ರೂ ಅಂತೂ ಹವ್ಯಕರ ಊಟದಲ್ಲಿ ಕಾಮನ್ನಾಗಿ ಇದ್ದೇ ಇರುತ್ತೆ. ಫಸ್ಟು ಹಸಿದ ಹೊಟ್ಟಿಗೆ ಸಾಂಬಾರೆಲ್ಲ ಊಟ ಮಾಡಲಾಗ ತಂಪು ಮಾಡ್ಕೊಳ್ಳವು ಫಸ್ಟು. ಅವು ಅದ್ರ ಯೂಸ್ ಮಾಡ್ತಾ ಫಸ್ಟು
ಹಂಗಾಗಿ ಹಸಿ ತಂಬ್ಳಿ ಯಾವ್ದಾರು ಒಂದು ಇದ್ದೇ ಇರ್ತು, ಬಜ್ಜಿ ಮಜ್ಜಿಗೆ ಹಾಕಿದ್ದು ಯಾವ್ದಾರು ಒಂದು ಪದಾರ್ಥ ಫಸ್ಟ್ ಊಟ ಮಾಡ್ಕೇತೀಯ ಹವ್ಯಕ್ರಲ್ಲಿ ಯಾವಾಗುವ ಫಸ್ಟೇ ಸಾಂಬಾರೆಲ್ಲ ಹಾಕ್ಯತ್ವಿಲೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್.